ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಸನತ್ ಸುಜಾತಿಯ 5ನೇ ಅಧ್ಯಾಯ. ಇದರಿಂದ ಯೋಗ ಪ್ರಧಾನವಾದ ಬ್ರಹ್ಮವಿದ್ಯೆಯ ಪ್ರತಿಪಾದನೆ, ಈ ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸನತ್ ಸುಜಾತರು ಹೇಳ್ತಾರೆ, ರಾಜನೇ, ಶೋಕ, ಕ್ರೋಧ, ಲೋಭ, ಕಾಮ, ಮಾನ, ಅತಿಯಾದ ನಿದ್ರೆ, ಮತ್ತೆ ಹೊಟ್ಟೆ ಕಿಚ್ಚುಪಡೋದು, ಮೋಹ, ಮತ್ತೆ ಅತಿ ಆಸೆ, ತೃಷ್ಣೆ ಅಂತ ಹೇಳ್ತಾರಲ್ಲ, ಅದು ಹೇಡಿತನ, ಗುಣಗಳಲ್ಲಿ ದೋಷವನ್ನ ಹುಡುಕೋದು. ಯಾರಾದರೂ ಬಂದ್ರೆ ಸಾಕು ಅವರಲ್ಲಿ ಏನಾದರೂ ದೋಷಗಳಿದೆಯಾ ಅಂತ ಹುಡುಕೋದು, ಮತ್ತೆ ಅವರಿಗೆ ನಿಂದನೆ ಮಾಡೋದು. ಈ 12 ಮಹಾದೋಷಗಳಿದೆಯಲ್ಲ, ಇದು ಮನುಷ್ಯನ ಪ್ರಾಣನಾಶಕವಾಗಿದೆ. ಅಂದ್ರೆ ಪ್ರಾಣವನ್ನ ನಾಶ ಮಾಡುವಂಥದ್ದು. ರಾಜೇಂದ್ರನೇ, ಒಂದೊಂದಾಗಿ ಈ ಎಲ್ಲಾ ದೋಷಗಳು ಕೂಡ ಮನುಷ್ಯನಿಗೆ ಪ್ರಾಪ್ತಿಯಾಗತ್ತೆ. ಈ ದೋಷಗಳ ಆವೇಶದಲ್ಲಿ ಬಂದು ಮೂಢ ಬುದ್ಧಿ ಇರುವಂತ ಮನುಷ್ಯರು ಪಾಪಕರ್ಮವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರಲ್ಲಿ ಜ್ಞಾನ ಇರುತ್ತೋ ಅವ್ರು ಯೋಚನೆ ಮಾಡ್ತಾರೆ, ಯಾಕಂದ್ರೆ ಅವರಲ್ಲಿ ವಿವೇಕ ಇರುತ್ತೆ, ಇದು ಮಾಡಬಾರ್ದು ಮಾಡಬೇಕು ಅನ್ನೋದು ಗೊತ್ತಾಗತ್ತೆ. ಆದ್ರೆ ಈ ದೋಷಗಳಿರೋರು ಏನ್ ಮಾಡ್ತಾರೆ ಅಂತಂದ್ರೆ ಆವೇಶಕ್ಕೆ ಒಳಗಾಗ್ತಾರೆ. ಆವಾಗ ಮಾಡಬಾರ್ದೇ ಇರುವಂತ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಲೋಲುಪ, ಕ್ರೂರಿ, ಆಮೇಲೆ ಕಠೋರ ಭಾಷೆ, ಅಂದ್ರೆ ಬೇರೆಯವ್ರ ಮನಸ್ಸಿಗೆ ನೋವಾಗೋ ತರ ಮಾತಾಡುವಂಥವನು, ಆಮೇಲೆ ಜಿಪುಣ, ಮನಸ್ಸಲ್ಲೇ ಕೋಪ ಮಾಡ್ಕೊಳ್ಳುವಂಥವನು, ಆಮೇಲೆ ತುಂಬಾ ಆತ್ಮ ಪ್ರಶಂಸೆಯನ್ನ ಮಾಡ್ಕೊಳ್ಳೋ ತನ್ನನ್ನು ತಾನು ಹೊಗಳ್ಕೊಳ್ಳೋ ಅಂಥವನು. ಈ 6 ರೀತಿಯ ಮನುಷ್ಯರು ಇರ್ತಾರಲ್ಲ, ಅವರು ಖಂಡಿತವಾಗ್ಲೂ ಕೂಡ ಕ್ರೂರ ಕರ್ಮವನ್ನ ಮಾಡುವಂಥವ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇವನು ಹಣವನ್ನ ಪಡ್ಕೊಂಡ್ರು ಕೂಡ ಅವನ ಹತ್ರ ಎಲ್ಲ ಇರುತ್ತೆ, ಆದ್ರೂ ಕೂಡ ಒಳ್ಳೆ ರೀತಿಯಲ್ಲಿ ಅವನು ನಡ್ಕೊಳ್ಳೋದಿಲ್ಲ. ಆಮೇಲೆ ಸಂಭೋಗದಲ್ಲೇ ಯಾವಾಗ್ಲೂ ಮನಸ್ಸಿಡ್ತಾನಲ್ಲ ಅಂಥವನು. ಮತ್ತೆ ವಿಷಮತೆ, ಅಂದ್ರೆ ಬೇರೆಯವ್ರ ಬಗ್ಗೆ ಅವನಿಗೆ ಕೆಟ್ಟ ಅಭಿಪ್ರಾಯ ಇಡುವಂಥವನು. ಆಮೇಲೆ ಅತ್ಯಂತ ಅಭಿಮಾನಿ, ಆಮೇಲೆ ಸ್ವಲ್ಪ ಕೊಟ್ಬಿಟ್ಟು ಹೆಚ್ಚು ಕೊಚ್ಕೊಳ್ಳೋ ಅಂಥವನು. 100 ರೂಪಾಯಿ ದಾನ ಮಾಡ್ಬಿಟ್ಟು 1,00,000 ರೂಪಾಯಿ ಕೊಟ್ಟಷ್ಟು ಮಾತಾಡುವಂಥವನು. ಆಮೇಲೆ ಜಿಪುಣ, ಆಮೇಲೆ ದುರ್ಲಭನಾಗಿದ್ರು ಕೂಡ ಅವನಲ್ಲಿ ಶಕ್ತಿ ಇರೋದಿಲ್ಲ, ಅವನು ತುಂಬ ವೀಕ್ ಆಗಿರ್ತಾನೆ, ಆದರೂ ಕೂಡ ತನ್ನ ಬಗ್ಗೆ ತುಂಬ ಶಕ್ತಿವಂತ ಅಂತ ಕೊಚ್ಕೊಳ್ತಾನಲ್ಲ ಅಂಥವನು. ಮತ್ತೆ ಸ್ತ್ರೀಯರ ಬಗ್ಗೆ ಸದಾ ದ್ವೇಷ ಇಡುವಂಥವನು. ಈ 7 ರೀತಿಯ ಮನುಷ್ಯರಿದಾರಲ್ಲ, ಅವರೇ ಪಾಪಿಗಳು ಮತ್ತೆ ಕ್ರೂರರು ಅಂತ ಕೂಡ ಹೇಳಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಧರ್ಮ, ಸತ್ಯ, ತಪ, ಇಂದ್ರಿಯ ಸಂಯಮ, ಲಜ್ಜೆ, ಮತ್ತೆ ಸಹನಶೀಲತೆ, ಆಮೇಲೆ ಯಾರಲ್ಲೂ ಕೂಡ ದೋಷವನ್ನ ನೋಡದೆ ಇರುವಂಥದ್ದು, ದಾನ ಮಾಡುವಂಥದ್ದು, ಶಾಸ್ತ್ರಜ್ಞಾನ, ಧೈರ್ಯ, ಮತ್ತೆ ಕ್ಷಮೆ, ಇವೆಲ್ಲ ಬ್ರಾಹ್ಮಣನ 12 ಮಹಾನ್ ವ್ರತಗಳು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಧರ್ಮವನ್ನ ಮಾಡೋದು, ಸತ್ಯವನ್ನೇ ಹೇಳೋದು, ತಪಸ್ ಮಾಡೋದು, ಇಂದ್ರಿಯಗಳನ್ನ ನಿಗ್ರಹಣೆ ಮಾಡಿಟ್ಕೊಳ್ಳೋದು, ಒಂದು ಸ್ವಲ್ಪ ನಾಚಿಕೆ, ಮಾನ ಮರ್ಯಾದೆ ಅಂತ ಹೇಳ್ತೀವಲ್ಲ ಆ ರೀತಿ ಇರೋದು, ಸಹಿಸ್ಕೊಳ್ಳೋ ಅಂತ ಗುಣ ಇರೋದು, ಮತ್ತೆ ಬೇರೆಯವರಲ್ಲಿ ದೋಷವನ್ನ ಹುಡ್ಕೋಕ್ ಹೋಗಲ್ಲ ಅವರು, ಆಯ್ತಾ. ಆಮೇಲೆ ದಾನವನ್ನ ಮಾಡುವಂಥದ್ದು, ಶಾಸ್ತ್ರಜ್ಞಾನ ಇರುತ್ತೆ, ಧೈರ್ಯ ಇರುತ್ತೆ ಅವರಿಗೆ, ಮತ್ತೆ ಬೇರೆಯವ್ರು ಏನೇ ತಪ್ಪು ಮಾಡಿದ್ರು ಕ್ಷಮಿಸುವಂತ ಗುಣ ಇರುತ್ತೆ. ಇಂಥದ್ದೆಲ್ಲ ಬ್ರಾಹ್ಮಣನ 12 ಮಹಾನ್ ವ್ರತಗಳು. ಯಾರು ಈ 12 ವ್ರತಗಳಿಂದಲೂ ಕೂಡ ಚ್ಯುತನಾಗೋದಿಲ್ವೋ, ಅಂದ್ರೆ ಅವನು ಅಲ್ಲಿಂದ ದೂರ ಆಗೋದಿಲ್ವೋ, ಅದನ್ನ ಬಿಡೋದಿಲ್ವೋ, ಅವನು ಈ ಸಂಪೂರ್ಣ ಪೃಥ್ವಿಯ ಮೇಲೆ ಅವನು ಶಾಸನ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಎಷ್ಟೋ ಜನ ವ್ರತಿಗಳನ್ನ ಕೇಳಿದೀವಿ, ಸತ್ಯವನ್ನೇ ಹೇಳೋದು. ಸತ್ಯ ಹರಿಶ್ಚಂದ್ರ ನೋಡಿ, ಅವನು ಸತ್ಯವನ್ನೇ ಹೇಳ್ತಿರ್ತಾನೆ. ಯುಧಿಷ್ಠಿರ, ಅವನು ಧರ್ಮ ಮಾರ್ಗದಲ್ಲೇ ನಡೆಯುವಂಥವನು. ಅದೆಲ್ಲ ಒಂದೊಂದು ವ್ರತ ತರ, ಅವರು ತಮ್ಮ ಜೀವನ ಪರ್ಯಂತ ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಇವುಗಳಲ್ಲಿ 3, 2 ಅಥವಾ 1 ಗುಣದಿಂದ ಯುಕ್ತನಾಗಿದ್ರೂ ಕೂಡ ಅವನಿಗೇನೂ ಆಗೋದಿಲ್ಲ ಅಂತ ತಿಳ್ಕೋಬೇಕು. ಅಂದ್ರೆ ಯಾವುದಾದ್ರೂ 1 ಗುಣ, 2 ಗುಣ ಅಥವಾ 3 ಯಾವುದಾದ್ರೂ ಇದ್ರೂ ಪರವಾಗಿಲ್ಲ, ಅಂದ್ರೆ ಅವನಿಗೆ ಯಾವ ವಸ್ತುಗಳಲ್ಲೂ ಕೂಡ ಈ ಮಮತೆ ಅನ್ನೋದು ಬರೋದಿಲ್ಲ. ಆಮೇಲೆ ಹೇಳ್ತಾರೆ, ಇಂದ್ರಿಯ ನಿಗ್ರಹ, ತ್ಯಾಗ ಮತ್ತೆ ಅಪ್ರಮಾದ, ಇವುಗಳಲ್ಲಿ ಅಮೃತದ ಸ್ಥಿತಿ ಇದೆ. ಅಂದ್ರೆ ಒಂದು ಶಾಶ್ವತತೆ ಅಂತ ಹೇಳ್ತೀವಲ್ವಾ, ಅಂತ ಒಂದು ಸ್ಥಿತಿ ಇದೆ. ಬ್ರಹ್ಮನೇ ಯಾರ ಪ್ರಧಾನ ಲಕ್ಷ್ಯವಾಗಿರ್ತಾನೋ ಆ ಬುದ್ಧಿವಂತ ಬ್ರಾಹ್ಮಣರದ್ದು ಕೂಡ ಇದೇ ಮುಖ್ಯ ಸಾಧನವಾಗಿದೆ. ನೋಡಿ, ಯಾರು ಭಗವಂತನನ್ನ ಪಡಿಬೇಕು ಅಂತ ಅನ್ಕೊಂಡಿರ್ತಾರೋ ಅಂಥವನ್ನ ಮುಖ್ಯ ಸಾಧನ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿಜಾನೋ ಸುಳ್ಳೋ ಬೇರೆಯವರ ನಿಂದನೆ ಮಾಡೋದು ಬ್ರಾಹ್ಮಣರಿಗೆ ಶೋಭಿಸೋದಿಲ್ಲ. ಅಂದ್ರೆ ಏನು, ಬೇರೆಯವರ ನಿಂದನೆ ಅನ್ನೋದು ಅದು ನಿಜವಾಗ್ಲೂ ಅವ್ರು ಮಾಡಿರಬಹುದು ತಪ್ಪು, ಆವಾಗ ನಿಂದನೆ ಮಾಡೋದಿದೆಯಲ್ಲ, ಅದು ನಿಜ ಆಗಿದ್ರು ಪರವಾಗಿಲ್ಲ, ಸುಳ್ಳಾಗಿದ್ರು ಪರವಾಗಿಲ್ಲ. ಬೇರೆಯವರಿಗೆ ನಿಂದನೆ ಮಾಡೋದು ಅವ್ರಿಗೆ ಶೋಭಿಸೋದಿಲ್ಲ.
ಆಮೇಲೆ ಯಾರು ಬೇರೆಯವರ ನಿಂದನೆಯನ್ನ ಮಾಡ್ತಾರೋ ಅವರು ನಿಜವಾಗ್ಲೂ ಕೂಡ ನರಕಕ್ಕೆ ಬೀಳ್ತಾರೆ. ಅವ್ರು ನರಕದಲ್ಲೇ ಹೋಗಿ ವಾಸ ಮಾಡೋದು. ಆಮೇಲೆ ಮುಂದುವರೆದು ಹೇಳ್ತಾರೆ, ಮದ ಅನ್ನೋದಿದೆಯಲ್ಲ ಅದರಲ್ಲಿ 18 ದೋಷಗಳಿದೆ. ಇವುಗಳನ್ನ ನಾನು ಮೊದಲೇ ಹೇಳಿದ್ರೂ ಕೂಡ ಸ್ಪಷ್ಟ ರೂಪದಲ್ಲಿ ಹೇಳಿರಲಿಲ್ಲ ಅಂತ ಹೇಳ್ತಾ ಇದಾರೆ. ಅಂದ್ರೆ ಈಗ ಹೇಳ್ತಾರೆ ಅದೇನೇನು ದೋಷಗಳು ಅಂತಂದ್ಬಿಟ್ಟು, ಲೋಕದ ವಿರೋಧ ಕಾರ್ಯಗಳನ್ನ ಮಾಡೋದು. ಈ ಲೋಕಕ್ಕೆ ಏನು ಒಳ್ಳೇದಾಗುತ್ತೋ ಅದನ್ನ ಮಾಡ್ಬೇಕಲ್ವಾ, ಆದ್ರೆ ಅದರ ವಿರೋಧವಾಗಿರುವಂತ ಕೆಲಸಗಳನ್ನ ಮಾಡೋದು. ಆಮೇಲೆ ಶಾಸ್ತ್ರದ ಪ್ರತಿಕೂಲ ಆಚರಣೆ ಮಾಡೋದು. ಅಂದ್ರೆ ಏನು, ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಅದಕ್ಕೆ ವಿರುದ್ಧವಾಗಿ ಏನಾದ್ರೂ ಒಂದು ಕೆಲಸ ಮಾಡೋದು. ಆಮೇಲೆ ಗುಣಗಳಿರುತ್ತಲ್ಲ, ಒಳ್ಳೆ ಗುಣ ಇದ್ರು ಅದ್ರ ಮೇಲೆ ದೋಷ ಆರೋಪಣೆ ಮಾಡೋದು. ಅದರಲ್ಲಿ ಇಂಥ ದೋಷ ಇದೆ, ಅಂಥ ದೋಷ ಇದೆ ಅಂತಂದ್ಬಿಟ್ಟು. ಆಮೇಲೆ ಸುಳ್ಳು ಹೇಳೋದು, ಅಸತ್ಯ ಭಾಷಣೆ ಅಂದ್ರೆ ಏನು, ಸುಳ್ಳು ಹೇಳೋದು. ಕಾಮ, ಕ್ರೋಧ, ಪರಾಧೀನತೆ, ಬೇರೆಯವರ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ಬೇರೆಯವರ ದೋಷಗಳನ್ನು ಹೇಳೋದು, ಚಾಡಿ ಹೇಳೋದು. ಆಮೇಲೆ ತನ್ನ ಹತ್ರ ಇರುವಂಥ ಹಣದ ದುರುಪಯೋಗವನ್ನು ಮಾಡೋದು, ಜಗಳ ಮಾಡೋದು, ಕಲಹ ಅಂತ ಹೇಳ್ತೀವಲ್ವ ಅದು. ಪ್ರಾಣಿಗಳಿಗೆ ಕಷ್ಟವನ್ನು ಕೊಡೋದು, ಈರ್ಷ್ಯೆ, ಹೊಟ್ಟೆ ಕಿಚ್ಚುಪಡೋದು, ಹರ್ಷ, ತುಂಬ ಸಂತೋಷ ಪಟ್ಕೊಳ್ಳೋದು, ಬಹಳ ಮಾತಾಡೋದು, ವಿವೇಕ ಇಲ್ಲದೆ ಇರುವಂಥದ್ದು ಅಂದರೆ ವಿವೇಕ ಶೂನ್ಯತೆ, ಮತ್ತು ಗುಣಗಳಲ್ಲಿ ದೋಷಗಳನ್ನು ನೋಡುವಂಥ ಸ್ವಭಾವ. ಇದೆಲ್ಲ 18 ದೋಷಗಳು, ಮದದ ದೋಷಗಳು ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ವಿದ್ವಾಂಸರು ಮದದ ವಶೀಭೂತರು ಆಗಬಾರ್ದು. ಯಾಕೆ ಅಂತಂದ್ರೆ ಸತ್ಪುರುಷರು ಸದಾ ಈ ರೀತಿ ಗುಣಗಳನ್ನು ಅವರು ನಿಂದನೆ ಮಾಡ್ತಾರೆ. ಅದಕ್ಕೋಸ್ಕರನೇ ಇದರಿಂದ ನಾವು ದೂರ ಇರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.